ಸಿದ್ದಾಪುರ ತಾಲೂಕಿನ ಕಾನಸೂರು ಹಾಸ್ಟೆಲ್ನಲ್ಲಿ ನಡೆದ ವಿದ್ಯಾರ್ಥಿ ಸಾವಿನ ಪ್ರಕರಣದ ತನಿಖೆ ವಿಳಂಬವಾಗುತ್ತಿದೆ. ಯಾರ ಮೇಲೂ ಇದುವರೆಗೂ ಕ್ರಮವಾಗಿಲ್ಲ. ಘಟನೆಯೇ ನಡೆದಿಲ್ಲ ಎನ್ನುವ ರೀತಿಯಲ್ಲಿ ಅಧಿಕಾರಿಗಳು ಮೌನ ವಹಿಸಿದ್ದಾರೆ. ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಎಂದು ಒಕ್ಕಲಿಗ ಸಮುದಾಯದ ಮುಖಂಡ ಎಂಟಿ ಗೌಡ ಅವರು ಆರೋಪಿಸಿದ್ದಾರೆ ಮತ್ತು ಕೂಡಲೇ ತನಿಖೆಯಿಂದ ಸತ್ಯ ಹೊರಬರಬೇಕೆಂದು ಆಗ್ರಹಿಸಿದ್ದಾರೆ. ಇನ್ನೋರ್ವ ಮುಖಂಡ ಮೋಹನ್ ಗೌಡ ಮಾತನಾಡಿ, ಘಟನೆಗೆ ಕಾರಣ ಏನು ಎನ್ನುವ ಸತ್ಯ ಕುಟುಂಬಕ್ಕೆ ತಿಳಿಯಬೇಕಿದೆ. ಸತ್ಯಾಸತ್ಯತೆ ಕೂಡಲೇ ತಿಳಿಸಿದರೆ ಕುಟುಂಬ ನೋವಿನಿಂದ ಹೊರಬರುತ್ತದೆ. ಹಾಗಾಗಿ ಅಧಿಕಾರಿಗಳು ಕೂಡಲೇ ಆ ಘಟನೆಯ ಮಾಹಿತಿ ಹೊರತರಬೇಕು ಎಂದು ಒತ್ತಾಯ ಮಾಡಿದ್ದಾರೆ. ಈಗ ನಮಗೆ ಇರುವಂತ ಅನುಮಾನ ಏನು ಅಂತಂದ್ರೆ, ಆ ಹುಡುಗ ಒಂದು ಕಿಟಕಿಗೆ ಟವೆಲ್ನಲ್ಲಿ ಹ್ಯಾಂಗ್ ಮಾಡ್ಕೊಂಡಿದ್ದಾನೆ ಅಂತ ಹೇಳುವಂತ ವರ್ತಮಾನ ಬರ್ತಾ ಇರುವಂಥದ್ದು. ಇದೇ ನಮ್ಗೆ ಅನುಮಾನ. ಟವೆಲ್ನಲ್ಲಿ ಒಂದು ಹುಡುಗ ಹ್ಯಾಂಗ್ ಮಾಡ್ಕೊತಾನೆ ಅಂತಂದ್ರೆ ಅದು ಅನುಮಾನಕ್ಕೀಡಾಗೋ ಸಹಜ. ಹಾಗಾಗಿ ಇದರಲ್ಲಿ ಏನು ಕೇಳಿದ್ರೆ, ಒಂದ್ ಕಡೆ ವಾರ್ಡನ್ ಇರ್ತಾರೆ ಅಥವಾ ಅಲ್ಲಿ ಸಿಬ್ಬಂದಿ ವರ್ಗ ಇರ್ತಾರೆ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ. ಜೊತೆಗೆ ಇನ್ನೊಂದು ಕೂಡ ಏನು ಕೇಳಿದ್ರೆ, ನಾವು ಕೇಳ್ಕೊಳ್ತಿದ್ದು ಆ ಸಂದರ್ಭದಲ್ಲಿ ಯಾರೋ ಒಬ್ರು ಪಾಲಕರು ಕೂಡ ಅಲ್ಲಿ ಹೋಗಿದ್ರು ಅನ್ನುವಂಥದ್ದು ವರ್ತಮಾನ ಇದೆ. ಈಗಾಗಲೇ ಬಹಳಷ್ಟು ಸುದ್ದಿ ಬರ್ತಾ ಇದೆ, ಪಾಲಕರು ಹೋಗಿದ್ರು, ಯಾರೋ 2 ಜನ ಸ್ಟೂಡೆಂಟ್ಸ್ ಸೇರಿ ಬಾಡಿನ ಇಳಿಸಿದ್ರು ಅಂತೇಳಿ. ಇವ್ರನ್ನೆಲ್ಲಾನು ನಾನೇನು ಹೇಳ್ತೇನೆ, ಇಲಾಖೆಯವರು ಈ ಎಲ್ಲರನ್ನ ಕರೆಸಿ, ಪಾಲಕರನ್ನ, ಯಾರೋ ಪಾಲಕ ಹೋಗಿದ್ದ ಅಂದ್ರೆ ಅವ್ರನ್ನೂ ಕರೆಸ್ಬೇಕು, ಅಥವಾ ಅಲ್ಲಿ ವಾರ್ಡನ್ ಕರೆಸ್ಬೇಕು, ಪ್ರಿನ್ಸಿಪಾಲು, ಶಿಕ್ಷಕರು, ಇವ್ರನ್ನೆಲ್ಲ ಕರೆದು ಅವರನ್ನ ಏನು ಕೇಳಿದ್ರೆ ಸ್ಟ್ರಿಕ್ಟ್ ಆಗಿ ತನಿಖೆ ಮಾಡಬೇಕು. ಈಗ ಇದೇನೋ ಒಂಥರ ನಮ್ಗೆ ಏನಾಗ್ತಾ ಇದೆ ಅಂತಂದ್ರೆ, ಎಲ್ಲೋ ಒಂದ್ ಕಡೆ ಬೇಜವಾಬ್ದಾರಿಯಿಂದ ತನಿಖೆ ನಡೀತಾ ಇದೆಯೋ ಅನ್ನುವಂತ ಸಂಶಯ ವ್ಯಕ್ತಪಡಿಸ್ತೇವೆ ನಾವು. ಸರಿಯಾಗಿ ಈಗ ಯಾಕಂದ್ರೆ ನಾವು ಅನುಮಾನ, ಎಲ್ರಿಗೂ ಅನುಮಾನ ಇದೆ. ನಾವು ಅಷ್ಟೇ ಹೇಳ್ತಾ ಇರೋದಲ್ಲ, ಇಡೀ ನಮ್ಮ ತಾಲೂಕು ಹೇಳ್ತಾ ಇದೆ ಇದು ಸಂಶಯಾಸ್ಪದ ಸಾವು, ಇದು ಸೂಸೈಡ್ ಅಲ್ಲ ಅಂತೇಳಿ. ಹಾಗಾಗಿ ತನಿಖೆ ಚುರುಕುಗೊಳ್ಬೇಕು. ಸಂಬಂಧಪಟ್ಟ ಇಲಾಖೆ, ಈ ಪೊಲೀಸ್ ಇಲಾಖೆ ತನಿಖೆ ಮಾಡ್ತಾ ಇದೆ ಅಂತಂದ್ರೆ, ಈಗ ಅವ್ರೇನು ಇಲ್ಲ ಆಗಲ್ಲ ಅಂತಂದ್ರೆ ಅದಕ್ಕೆ ಪ್ರತ್ಯೇಕವಾಗಿ ತಂಡ ರಚನೆ ಮಾಡಲಿ, SITನೋ ಅಥವಾ ಬೇರೆ ಬೇರೆ ತಂಡ ರಚನೆ ಮಾಡಿಕೊಂಡು ತನಿಖೆ ಮಾಡಲಿ ಅನ್ನುವಂಥ ಆಗ್ರಹವನ್ನು ನಾವು ಮಾಡ್ತೇವೆ. ಸಿದ್ದಾಪುರ ತಾಲೂಕಿನ ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.